ಡ್ರೋನ್ ಕೆಪಾಸಿಟಿ ಅಂತ ಬಂದಾಗ ನೋಡಿ, ಡ್ರೋನ್ಗಳು 30 ನಿಮಿಷದಿಂದ ಹಿಡ್ಕೊಂಡು ಕೆಲ ಗಂಟೆಗಳವರೆಗೂ ಕೂಡ ಅವ್ರು ಕಾರ್ಯಾಚರಣೆ ಮಾಡಬಲ್ಲವು ಡ್ರೋನ್ಗಳು ಅಂಥೇಳಿ, ಅಷ್ಟು ಕೆಪಾಸಿಟಿ ಇರುತ್ತೆ. ಸರಿ, ರೇಂಜ್ ಏನಪ್ಪ ನೋಡಿ, ಕೆಲವು ಡ್ರೋನ್ಗಳನ್ನು ನೀವು ಹಾರಿಬಿಟ್ರೆ 40 ಕಿಲೋಮೀಟರ್ವರೆಗೂ ಹಾರಬಲ್ಲದು. ಅಷ್ಟೇನಾ ಕೆಪಾಸಿಟಿ? ನೋ, 40 ಕಿಲೋಮೀಟ್ರಿಂದ ಹಿಡಿದು 1000 ಕಿಲೋಮೀಟರ್ ದೂರದವರೆಗೂ ಕೂಡ ಹಾರಾಟ ಮಾಡ್ತಾವೆ ಇವು. ಇಲ್ಲಿಂದ ಲಾಂಚ್ ಮಾಡೋದು, ಇಲ್ಲಿಂದ 1000 ಕಿಲೋಮೀಟರ್ ದೂರಕ್ಕೆ ಹೋಗಿ ಅದು ಬೇಕಾದ್ರೆ ಡೆಸ್ಟ್ರಾಯ್ ಮಾಡಬಲ್ಲದು. 1000 ಕಿಲೋಮೀಟರ್ನಲ್ಲಿ ಮಾತಾಡ್ತಿರೋದು. ಉದಾಹರಣೆಗೆ ಇಸ್ರೇಲ್ ನಿರ್ಮಿತ ಹ್ಯಾರೋಪ್ 6, ಇದು ಹ್ಯಾರೋಪ್ ಇದೆಯಲ್ಲ, 6 ಗಂಟೆಗಿಂತ ಹೆಚ್ಚಿನ ಕಾಲ ಕಾರ್ಯನಿರ್ವಹಿಸುತ್ತದೆ. 6 ಗಂಟೆಗಳಿಗಿಂತ ಹೆಚ್ಚಿನ ಕಾಲ ಕೆಲಸ ಮಾಡಬಲ್ಲದು. ಆಕಾಶದಲ್ಲಿ ಕೆಲಸವನ್ನು ಮಾಡುವ ಸಾಮರ್ಥ್ಯದ ಜೊತೆಗೆ 1000 ಕಿಲೋಮೀಟರ್ ದೂರ ಅದು ಹೋಗುತ್ತೆ. ಭಾರತ ಸೇರಿ ಹಲವು ದೇಶಗಳು ಹೆಚ್ಚಿನ ಸಾಮರ್ಥ್ಯದ ಡ್ರೋನ್ಗಳನ್ನು ಆಲ್ರೆಡಿ ಹೊಂದಿವೆ. ಡ್ರೋನ್ಗಳಿಂದ ಲಾಭ ಏನಪ್ಪ ನೋಡಿ, ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯ ಮೇಲೆ ನಿಖರವಾಗಿರ್ತಕ್ಕಂಥ ದಾಳಿಯನ್ನು ಮಾಡುತ್ತೆ. ಕ್ಷಿಪಣಿ ಯುದ್ಧ ವಿಮಾನಗಳಿಗೆ ಹೋಲಿಸ್ಕೊಂಡ್ರೆ ಡ್ರೋನ್ ಸ್ವಲ್ಪ ಕಡಿಮೆ ಬೆಲೆ, ಇದು ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ನಮ್ಗೆ ವರ್ಕೌಟ್ ಆಗುತ್ತೆ. ಇದು ಕ್ಷಿಪಣಿ ಒಮ್ಮೊಮ್ಮೆ ಮಿಸ್ ಆಗಬಹುದು, ಏನೋ ಕೌಂಟರ್ ಮಾಡಬಹುದು. ಅಂದರೆ ಡ್ರೋನ್ ಅಂತ ಮನುಷ್ಯನ ತಲೆನೇ ಇದ್ದಂತೆ ಮಾಡುತ್ತೆ. ಅದು ಅಲ್ಲಿತ್ತ ಟಾರ್ಗೆಟು ಹೊಡೆಯುತ್ತೆ, ಇಲ್ವಾ ಬೇಡಪ್ಪ ಇಲ್ಲೇನೂ ಇಲ್ಲ ಅಂತ ವಾಪಸ್ ಬಂದುಬಿಡುತ್ತದು. ಡ್ರೋನ್ಗಳ ಖರೀದಿಗೆ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ತುಂಬ ದೂರದಲ್ಲಿರ್ತಕ್ಕಂಥ ಗುರಿಗಳ ಮೇಲೆ ದಾಳಿ ಮಾಡೋಕ್ಕೆ ಇದು ಈಸಿ ಆಗುತ್ತೆ. ಡ್ರೋನ್ಗಳು ಮಾನವ ರಹಿತ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಶತ್ರು ರಾಷ್ಟ್ರ ಕೂಡ ಒಂದು ರೀತಿಯಲ್ಲಿ ಅದು ಈ ಕೆಲಸವನ್ನು ಇದರಲ್ಲಿ ಮಾನವರಹಿತವಾಗಿರುತ್ತೆ. ಶತ್ರು ರಾಷ್ಟ್ರದ ಮೇಲೆ ನಾವು ಹಾಕಬಹುದು, ದಾಳಿ ಮಾಡಬಹುದು, ಈ ರೀತಿ ಬಳಸ್ಕೊಳ್ಬಹುದಾಗುತ್ತೆ ಅಂತ ಡ್ರೋನ್ಗಳ ಬಗ್ಗೆ. ಅದು ಇರಾಕ್, ಲಿಬಿಯಾ, ಪಾಕಿಸ್ತಾನ್, ಸಿರಿಯಾ ಇತರ ರಾಷ್ಟ್ರಗಳಲ್ಲಿ ಭಯೋತ್ಪಾದಕರನ್ನು ಮಟ್ಟ ಹಾಕಿ ಇದನ್ನು ಬಳಸಿದ್ರು ಅಂತ. ನಮ್ಮ ಜನ ಕಳ್ಕೋಬಾರ್ದು, ಅದ್ರ ಡ್ಯಾಮೇಜ್ ಆಗಬೇಕು ಅಂತ. ಹೌದು. ಆ್ಯಕ್ಚುಲಿ ನಿನ್ನೆ ನಾವು ಮಾತಾಡೋದ್ವಲ್ಲ, ಓಕೆ, ಅನ್ಮ್ಯಾನ್ಡ್ ಇದು ಏರಿಯಲ್ ವೆಹಿಕಲ್ಸ್ ಅಂತ ಏನಿತ್ತು, ದಟ್ ಕಾನ್ಸೆಪ್ಟ್ ಅಂದರೆ ಈಗ 2ನೇ ವಿಶ್ವಯುದ್ಧ ಅಂತ ನಾವು ಹೇಳಿದ್ರೆ ಆ ರೀತಿ ಅವರು ಮಾಡ್ತಿರ್ಲಿಲ್ಲ. ನಾನು ಕಾಮಿಕಾಜೆ ಅಂತ ನಾನು ಏನು ಹೇಳಿದೆ ನೆನ್ನೆ, ಜಾಪನೀಸ್ ಕಾನ್ಸೆಪ್ಟ್. ಓಕೆ, ಸೂಸೈಡ್ ಬಾಂಬಿಂಗ್ ಅಂತ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಅಂದರೆ ಅವ್ರೇನು ಮಾಡ್ತಿದ್ರು ಅಂದರೆ, ಚೂಸನ್ ಕೆಲವು ಪೈಲಟ್ಸ್ ಏರ್ಕ್ರಾಫ್ಟಲ್ಲಿ ಕೂತ್ಕೊಳ್ಳೋರು, ಏರ್ಕ್ರಾಫ್ಟ್ ತುಂಬ ಫೈಟರ್ ಏರ್ಕ್ರಾಫ್ಟ್ ಏನಿರ್ತಿದ್ವು ಅದ್ರ ತುಂಬ ಎಕ್ಸ್ಪ್ಲೋಸಿವ್ ತುಂಬಿಸ್ಬಿಟ್ಟು ಅವ್ರೇನು ಮಾಡ್ತಿದ್ರು ಅಂತ ಹೇಳಿದ್ರೆ, ಆ ಫ್ಲೈಟ್ನ ಆ ಪೈಲಟ್ ತೊಗೊಂಡೋಗಿ ಟಾರ್ಗೆಟ್ ಮೇಲೆ ಬೀಳಿಸ್ಕೊಂಡು ತನ್ನನ್ನು ತಾನು ಸಾಯಿಸ್ಕೋತಾ ಇದ್ದ. ಎಕ್ಸ್ಪ್ಲೋಡ್ ಆದರೆ ಟಾರ್ಗೆಟ್ ಎಲಿಮಿನೇಟ್ ಆಗ್ತಿತ್ತು. ಇದು ಆ್ಯಕ್ಚುಯಲ್ ಕಾನ್ಸೆಪ್ಟ್ ಕಾಮಿಕಾಜೆ ಅಂತ ನಾವೇನು ಕರಿತೀವಿ, ಅದರ ಹಿಂದಿನ ಆ್ಯಕ್ಚುಯಲ್ ಕಾನ್ಸೆಪ್ಟ್ ಇದು. ಅರ್ಥ ಆಯ್ತಾ? ಬಟ್ ಈಗ ಏನು ನಡೀತಾ ಇದೆ, ಏರ್ಕ್ರಾಫ್ಟ್ ಇದೆ, ಎಕ್ಸ್ಪ್ಲೋಸಿವ್ ಇದೆ, ರೇಂಜ್ ಜಾಸ್ತಿ ಆಗಿದೆ, ಮನುಷ್ಯ ಇಲ್ಲ, ಪ್ರಾಣಗಳು ಉಳಿಸ್ತಾ ಇದೆ ಇದು. ಆದರೆ ಆಬ್ಜೆಕ್ಟಿವ್ಸ್ ಏನಿದೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಅಚೀವ್ ಆಗ್ತಾ ಇದೆ. ಒಂದು ಫೈಟರ್ ಜೆಟ್ ಹೋಗ್ಬಿಟ್ಟು ಏನು ಡಿಸ್ಟ್ರಕ್ಷನ್ ಕ್ರಿಯೇಟ್ ಮಾಡುತ್ತೆ, ಆ ಫೈಟರ್ ಜೆಟ್ ಮತ್ತು ಆ ಮನುಷ್ಯನ ಅಂದರೆ ಆ ಪೈಲಟ್ನ ಕಳಿಸಿ ಅವನ ಪ್ರಾಣನ ಅಪಾಯಕ್ಕೆ ಹಾಕಿ ನಾವು ಕಳಿಸಿ ಏನು ಮಾಡೋದಿರುತ್ತೆ ಅದನ್ನು ಇವತ್ತು ಒಂದು ಡ್ರೋನ್ ಮಾಡ್ತಿದೆ. ಅದು ಬಿಟ್ಟು ಈಗ ಯುನೈಟೆಡ್ ಸ್ಟೇಟ್ಸ್ ಪ್ರೆಡೆಟರ್ ಅಂತ ಹೇಳ್ಬಿಟ್ಟು ಒಂದು ಇದಿದೆ, UAV ಇದೆ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು 70,000 ಫೀಟಲ್ಲಿ ಅದು ಹಾರಾಡ್ತಾ ಇರುತ್ತೆ. ಇಟ್ ಕ್ಯಾನ್ ಗೋ ಎನಿವೇರ್, ಪಿನ್ ಪಾಯಿಂಟ್ ಪ್ರಿಸಿಷನ್. ಇಟ್ ಕ್ಯಾನ್ ಟಾರ್ಗೆಟ್ ಎನಿ ಪ್ಲೇಸ್ ಇನ್ ದ ವರ್ಲ್ಡ್. ಇಟ್ ಕ್ಯಾನ್ ಟಾರ್ಗೆಟ್ ಅಸ್ ರೈಟ್ ನೌ. ಅಷ್ಟು ಕೆಪಾಸಿಟಿ ಅದಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಇಟ್ ಈಸ್ ಅಟ್ ದಟ್ ಆಲ್ಟಿಟ್ಯೂಡ್, ಯಾರಿಗೂ ಗೊತ್ತಾಗಲ್ಲ, ಯಾರೂ ಅದನ್ನು ಇಂಟರ್ಸೆಪ್ಟ್ ಮಾಡಲ್ಲ. ಸೊ ಡ್ರೋನ್ ಅನ್ನೋದರ ಒಂದು ಲಾಭ ಏನಿದೆ, ಇದು ಇನ್ನೂ ಟೆಕ್ನಾಲಜಿ ಯಾವ ರೀತಿ ಮುಂದೆ ಹೋಗ್ತಿದೆ ಅಂತ ಹೇಳಿದ್ರೆ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಆ ರೀತಿ ಪ್ರೆಡಿಟರ್ ಅಂತ ಡ್ರೋನ್, ಯಾಕಂದರೆ ಅಫ್ಘಾನಿಸ್ತಾನದಲ್ಲಿ ಮತ್ತು ಇರಾಕಲ್ಲಿ ತುಂಬ ಯೂಸ್ ಮಾಡ್ತು ಯುನೈಟೆಡ್ ಸ್ಟೇಟ್ಸ್, ಅದನ್ನು ಟಾರ್ಗೆಟ್ಸ್ನ ಎಲಿಮಿನೇಟ್ ಮಾಡ್ತು. ಯಾವಾಗಲೂ ಸೋಲ್ಜರ್ಸ್ ಏನಿದ್ದಾರೆ ಗ್ರೌಂಡಲ್ಲಿ ಅವರು ಅದನ್ನು ಎಂಗೇಜ್ ಮಾಡಬೇಕು ಟಾರ್ಗೆಟ್ನ ಅಂತಿಲ್ಲ, ಟೆರರಿಸ್ಟ್ನ ಎಲಿಮಿನೇಟ್ ಮಾಡೋಕ್ಕೆ. ತುಂಬ ಟೆರರಿಸ್ಟ್ನ ಮನೇಲಿ ಕೂತು ಸಾಯಿಸಿದ್ದಾರೆ ಅವರು. ಆ್ಯಂಡ್ ದಟ್ಸ್ ದ ಟ್ರೂತ್. ನೀವು ಮೂವೀಸಲ್ಲಿ ಏನು ನೋಡ್ತೀರಾ, ದಟ್ ಈಸ್ ದ ಟ್ರೂತ್. ಅವ್ರ ಕಾನ್ಸೆಪ್ಟ್ ಆ ರೀತಿ ಇದೆ. ಸೊ ಇದು ಲಾಭಗಳು ಅದ್ರದ್ದು. ಪ್ರಾಣ ಏನಿದೆ ಅದ್ರ ಬೆಲೆ ಗೊತ್ತಿರೋದ್ರಿಂದ ನಾವು ಅಂದರೆ ಪ್ರಾಣ ತೆಗಿಯಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಈಸಿಯರ್. ಬಟ್ ಅದೇ ರೀತಿ ನಮ್ಮ ಪ್ರಾಣನೂ ಹೋಗ್ಬೋದು. ದ್ಯಾಟ್ಸ್ ಎ ಕೊಲ್ಯಾಟ್ರಲ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್. ಥ್ಯಾಂಕ್ ಯು. ಸಾಕಷ್ಟು ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಯುದ್ಧ ಇದೇ ರೀತಿಯಲ್ಲಿ ಮುಂದುವರೆದ ರೀತಿಯಲ್ಲಿ ರಕ್ಷಣಾತ್ಮಕವಾಗಿ ನಾವು ಮಾಡ್ತಿರೋದು, ನಾವು ದಾಳಿ ಮಾಡ್ತಾ ಇಲ್ಲ ಇಲ್ಲಿ. ಅದರೆಲ್ಲ ಅಪ್ಡೇಟ್ಸನ್ನು ಕೂಡ ಸವಿಸ್ತಾರವಾಗಿ, ಸವಿವರವಾಗಿ, ಆ್ಯಕ್ಯುರೇಟ್, ನಿಖರವಾಗಿ ಕೊಡ್ತಕ್ಕಂಥ ಜವಾಬ್ದಾರಿ ನನ್ನದು.